ಇತ್ತೀಚೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಲು ಬಂಧು ಮಿತ್ರರು ಎಲ್ಲ ಸೇರಿ 16 ಜನ ಫೆಬ್ರವರಿ 19ರಿಂದ 24ರವರೆಗೆ ಕಾರ್ಯಕ್ರಮವನ್ನು ತಯಾರಿಸಿದೆವು. ನಮ್ಮೊಂದಿಗೆ 92 ವರ್ಷ ವಯಸ್ಸಿನ ನನ್ನ ಅತ್ತೆಯವರು ಭಾಗವಹಿಸುವುದು ವಿಶೇಷವಾಗಿತ್ತು. ಹೊರಡುವುದಕ್ಕೆ ತಯಾರಿಯಾಗಿ ಎಲ್ಲರಿಗೂ ಕೊರಳಲ್ಲಿ ಹಾಕುವ ಗುರುತಿನ ಚೀಟಿ ಒಂದು ಕಡೆ, ಆಧಾರ್ ಇನ್ನೊಂದು ಕಡೆ, ದೂರವಾಣಿ ಸಂಖ್ಯೆಗಳು ಈ ತರಹ ವಿನ್ಯಾಸಗೊಳಿಸಿದೆವು. ನಂತರ ಎಲ್ಲರಿಗೂ ಒಂದು ವಿಶೇಷ ಕ್ಯಾಪ್ ಡಿಸೈನ್ ಮಾಡಿದೆವು. ಪ್ರಯಾಗ್ರಾಜ್ನೊಂದಿಗೆ ಅಯೋಧ್ಯೆ ಮತ್ತು ವಾರಣಾಸಿಯನ್ನು ನಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಸೇರಿಸಿಕೊಂಡೆವು. ಅಯೋಧ್ಯೆಯ ರಾಮ ಮಂದಿರದ ದರ್ಶನಕ್ಕೆ ಆನ್ಲೈನ್ ಬುಕ್ಕಿಂಗ್ ಟಿಕೆಟ್ ಮಾಡಿಕೊಂಡೆವು. ನನ್ನ ಅತ್ತೆಯವರಿಗೆ ವೀಲ್ ಚೇರ್ ವ್ಯವಸ್ಥೆಯನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೊರಡುವುದು ಎಂದು ಆಯಿತು. ಜನಸಂದಣಿ ಜಾಸ್ತಿ ಇರದಿರುವಂತಹ ದಿನಗಳನ್ನು ನೋಡಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿಕೊಂಡೆವು. ಅಯೋಧ್ಯೆಯಲ್ಲಿ ದರ್ಶನ ತುಂಬ ಚೆನ್ನಾಗಿ ಮಾಡಿರುವುದರಿಂದ ನನ್ನ ಅತ್ತೆಯವರನ್ನು ವೀಲ್ ಚೇರ್ನಲ್ಲಿ ಕರೆದುಕೊಂಡು ಹೋಗಿ ಬರಲು ಬಹಳವೇ ಅನುಕೂಲವಾಯಿತು. ಸಾಯಂಕಾಲ ಸರಯೂ ನದಿಯಲ್ಲಿ ಆರತಿಯ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಲು ಸಾಧ್ಯವಾಯಿತು. ಬೆಳಗಿನ ಜಾವ ಸರಯೂ ನದಿಯಲ್ಲಿ ಸ್ನಾನ ಮತ್ತು ಸೂರ್ಯನಿಗೆ ಅರ್ಘ್ಯ ಪೂಜೆ ಎಲ್ಲವೂ ಚೆನ್ನಾಗಿ ನಡೆಯಿತು. ಮಧ್ಯಾಹ್ನ ದಶರಥ್ ಮಹಲ್ ಮತ್ತು ಹನುಮಾನ್ ಗಡಿಯಲ್ಲಿ ಆಂಜನೇಯ ದರ್ಶನ ಮಾಡಿದೆವು. ನಂತರ ರಾತ್ರಿ 11 ಗಂಟೆಗೆ ಅಯೋಧ್ಯೆಯ ತೀರ್ಥಕ್ಷೇತ್ರ ಭವನದಿಂದ ಹೊರಟು ಪ್ರಯಾಗ್ರಾಜ್ ಕಡೆಗೆ ಪಯಣ ಬೆಳೆಸಿದೆವು. ರಾತ್ರಿಯಾದ್ದರಿಂದ ವಾಹನಗಳ ಜನಸಂದಣಿ ಜಾಸ್ತಿ ಇರಲಿಲ್ಲ. ಹಾಗಾಗಿ ಬೆಳಗಿನ ಜಾವ 4 ಗಂಟೆಗೆ ಪ್ರಯಾಗ್ರಾಜನ್ನು ತಲುಪಲು ಸಾಧ್ಯವಾಯಿತು. ಆಮೇಲೆ ಸೆಕ್ಟರ್ 23ರ ಬಹಳ ಹತ್ತಿರವೇ ವಾಹನ ನಿಲುಗಡೆಯಲ್ಲಿ ಜಾಗ ಸಿಕ್ಕಿದ್ದರಿಂದ ಅಲ್ಲಿಂದ ಮುಂದೆ ದೋಣಿಯ ಕಡೆಗೆ ಸಾಗಲು ಸುಲಭವಾಗಿ ಸಾಧ್ಯವಾಯಿತು. ಒಂದು ದೋಣಿಯ ಮುಖಾಂತರ ಸಂಗಮದ ಕಡೆಗೆ ಪಯಣ ಬೆಳೆಸಿದೆವು. ಒಂದು ಕಡೆ ಗಂಗಾ ನದಿ, ಇನ್ನೊಂದು ಕಡೆ ಯಮುನಾ ನದಿ. ಇವರಿಬ್ಬರ ಸಂಗಮದ ವಿಹಂಗಮ ನೋಟ. ಎಲ್ಲೆಲ್ಲಿಯೂ ಜನಸಮೂಹ. ಎಲ್ಲರೂ ತಮ್ಮ ತಮ್ಮ ದೋಣಿಯಿಂದ ಕೆಳಗಿಳಿದು ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ, ಪೂಜೆ, ಆರತಿ, ಆಧ್ಯಾತ್ಮಿಕ ಉನ್ನತಿಗೋಸ್ಕರ ಪ್ರಾರ್ಥನೆ. ನನ್ನ ದೇಶ ಮತ್ತು ನನ್ನ ಧರ್ಮವನ್ನು ಸುರಕ್ಷಿತವಾಗಿಡು ಎನ್ನುವ ಬೇಡಿಕೆ. ಎಲ್ಲರಿಗೂ ಬಹಳ ಸಂತೋಷವಾಯಿತು. ಆಕಾಶದಲ್ಲಿ ಡ್ರೋನ್ಗಳ ಮುಖಾಂತರ ಸುರಕ್ಷತೆಯ ವಾಯು ವೀಕ್ಷಣೆ ನಡೆಯುತ್ತಿತ್ತು. ಅಲ್ಲಲ್ಲಿ ಜನರಿಗೆ ಅನುಕೂಲವಾಗುವಂತೆ ಪಬ್ಲಿಕ್ ಐಟಿ ಸಿಸ್ಟಮ್ ಸಹ ಎಲ್ಲವೂ ಸಾಂಗವಾಗಿ ವಿಶೇಷವಾಗಿ ಮಧ್ಯಾಹ್ನ 11 ಗಂಟೆಗೆ ಹೊರಟು ವಾರಣಾಸಿಯ ಕಡೆಗೆ ಪಯಣ ಬೆಳೆಸಿದೆವು. ಈಗ ಮಾತ್ರ ವಾಹನಗಳ ಜನಸಂದಣಿ ವಾರಣಾಸಿ ಮರುದಿನ ಗಂಗೆಯಲ್ಲಿ ಪವಿತ್ರ ಸ್ನಾನ, ಪೂಜೆ, ವಿಶ್ವನಾಥನ ದರ್ಶನ, ಎಲ್ಲ ಘಾಟುಗಳ ವೀಕ್ಷಣೆ ತುಂಬ ಚೆನ್ನಾಗಿ ಆಯಿತು. ವಾರಣಾಸಿಯಲ್ಲಿ ಸಿಗುವ ವಿಶೇಷ ಬೆಳಕಿನ ಉಪಹಾರ ಪೂರಿ ಭಾಜಿ, ಜಿಲೇಬಿ, ದಹಿವಡ, ಲಸ್ಸಿ ಇತ್ಯಾದಿಗಳನ್ನು ಮನದಲ್ಲಿ ಸವಿದು ಮರುಪ್ರಯಾಣ
माला कहाँ गया? टायर्ड, थक गई।